ಈ ತ್ರೇತಾಯುಗದ ದಶತಲೆಯ ರಾವಣ ಪ್ರಭು ಶ್ರೀರಾಮಚಂದ್ರರನ್ನ ತುಂಬಾ ದ್ವೇಷವನ್ನ ಮಾಡ್ತಾ ಇದ್ದ. ಪ್ರಭು ಶ್ರೀರಾಮಚಂದ್ರರನ್ನ ಕಂಡ್ರಾಗ್ತಾ ಇರಲಿಲ್ಲ. ಪ್ರಭು ಶ್ರೀರಾಮಚಂದ್ರರ ಹೆಸರನ್ನ ಕೇಳಿದ್ರೆ ಸಾಕು ಕೂತಲ್ಲೇನೆ ಉರಿದು ಬೀಳ್ತಾ ಇದ್ದ. ಕಾರಣ ಅದು ರಾವಣ ತಾನು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಂತಹ ರಾಕ್ಷಸ ಗುಣ. ಈ ರಾವಣನಲ್ಲಿ ಅಧಿಕಾರದ ದರ್ಪ ಇತ್ತು, ಅಹಂಕಾರವಿತ್ತು, ದುರಹಂಕಾರ ಇತ್ತು, ಅಸೂಯೆಯಿಂದ ತುಂಬಿ ತುಳುಕ್ತಾ ಇದ್ದ. ಆತ ಅವೆಲ್ಲವನ್ನ ತನ್ನ ಹುಟ್ಟಿನಿಂದಲೇ ಪಡ್ಕೊಂಡ್ ಬಂದಿದ್ದ. ಈ ಹುಟ್ಟು ಗುಣ ಸುಟ್ರುನು ಹೋಗೋದಿಲ್ವಂತೆ. ಏನ್ ಹೇಳಿ, ಹುಟ್ಟು ಗುಣ ಸುಟ್ರುನು ಹೋಗೋದಿಲ್ವಂತೆ. ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರ ಹೆಸರನ್ನ ಕೇಳಿದ್ರೆ ಯಾವ ರೀತಿಯಾಗಿ ಉರಿದು ಬೀಳುವಂತಹ ಜನರು ಸಿಗ್ತಾ ಇದ್ರು, ಪ್ರಭು ಶ್ರೀರಾಮಚಂದ್ರರನ್ನ ಯಾವ ರೀತಿಯಾಗಿ ದ್ವೇಷವನ್ನ ಮಾಡ್ತಾ ಇದ್ರು, ಅದೇ ರೀತಿಯಾಗಿನೇ ಈ ನಮ್ಮ ಕಲಿಯುಗದಲ್ಲೂ ಸಹ ಪ್ರಭು ಶ್ರೀರಾಮಚಂದ್ರರ ಹೆಸರನ್ನ ಕೇಳಿದ್ರೆ ಸಾಕು ಉರಿದು ಬೀಳಂತವ್ರು ಸಿಗ್ತಾರೆ. ಪ್ರಭು ಶ್ರೀರಾಮಚಂದ್ರರನ್ನ ದ್ವೇಷವನ್ನ ಮಾಡುವಂತವ್ರು ಸಿಗ್ತಾರೆ. ಕಾರಣ ಅದು ಇಂಥವರ ಬಳಿ ಇರುವಂತಹ, ಅಂದ್ರೆ ಯುಗಗಳಿಂದ ಬಂದಿರುವಂತಹ ಹುಟ್ಟು ಗುಣ, ಅಂದ್ರೆ ರಾಕ್ಷಸ ಗುಣ. ಏನು ಮಾಡೋದಕ್ಕಾಗದಿಲ್ಲ.